ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ನಮ್ಮ RCB ಮಹಿಳಾ ತಂಡ 2026ರಲ್ಲಿ ಒಂದು ಅದ್ಭುತ ದಾಖಲೆಯನ್ನು ನಿರ್ಮಿಸಿದೆ. ಅದೇನಪ್ಪ ಅಂದರೆ ಆಡಿದ 5 ಪಂದ್ಯಗಳ ಗೆಲುವು. ಈ ಹಿಂದೆ 2024ರಲ್ಲಿ ನಮ್ಮ ಮಹಿಳಾ ತಂಡನೇ ಸರಣಿ ಗೆದ್ದಂಥ ವರ್ಷ ಅದು ಸರಣಿ IPL ಕಪ್ ಗೆದ್ದಂಥ ವರ್ಷದಲ್ಲಿ ಕಂಟಿನ್ಯೂ 5. ಅದು ಬಿಟ್ಟರೆ ಮುಂಬೈಯವರು ಕೂಡ ಕಂಟಿನ್ಯೂ 5 ಸಾರಿ IPL ಪಂದ್ಯ ಗೆದ್ದಿದ್ರು. ಇದು 26ರಲ್ಲಿ ಮೊದಲ ತಂಡ ಕಂಟಿನ್ಯೂ 5ನೇ ಟಾಪಲ್ಲಿ ರ್ಯಾಂಕಲ್ಲಿ ಫಸ್ಟ್ ಇರ್ತಾರೆ. ಮೊದಲು ಬ್ಯಾಟಿಂಗ್ ಮಾಡಿದ RCB 178 ರನ್ನಿಗೆ 6 ವಿಕೆಟು. ಗೌತಮಿ ಅವರು 76 ರನ್ ಹೊಡೆದು 57 ಬಾಲಲ್ಲಿ 7 4 1 6 ಹೊಡಿತಾರೆ. ಇನ್ನೊಂದು ವಿಶೇಷ ಏನಂದರೆ RCBದು ಈ ಸಾರಿ ಆಡಿದಂತಹ 4 ಪಂದ್ಯದಲ್ಲಿ 4 ಪ್ಲೇಯರ್ ವುಮನ್ ಆಫ್ ದಿ ಪ್ಲೇಯರು ಚೇಂಜ್ ಆಗಿದ್ದಾರೆ. ಈ ಪಂದ್ಯದಲ್ಲೂ ಗೌತಮಿ ಅವರಿಗೆ ಕೊಡ್ತಾರೆ. ಇದು ಒಂದು ವಿಶೇಷ ಅಂತ ಹೇಳಬೇಕು. 5 ಪಂದ್ಯದಲ್ಲಿ 5 ವುಮನ್ ಆಫ್ ದಿ ಪ್ಲೇಯರ್ ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಗುಜರಾತ್ ಅವ್ರ ಬ್ಯಾಟಿಂಗಲ್ಲಿ ಗಾರ್ಡ್ನರ್ ಅವರು 54 ರನ್ ತೆಗಿತಾರೆ. ಬಾಲಿಂಗಲ್ಲಿ ನಮ್ಮ ಬೆಲ್ ಅವರು ಎಕನಾಮಿಕಿ 23ರಲ್ಲಿ 1 ವಿಕೆಟ್ ಹೋದರೆ. ಸತ್ತಿಗಿರಿ ಅವ್ರ ಬಗ್ಗೆ ಹೇಳಬೇಕಾದ್ರೆ, ಸತ್ತಿಗಿರಿ ಅವರು ಹಿಂದಿನ ಪಂದ್ಯದಲ್ಲಿ ಅರುಂಧತಿ ರೆಡ್ಡಿ ಅವರ ಬದಲಾಗಿ ಇಂಜುರಿಯಿಂದ ಅವಕಾಶ ಪಡ್ಕೊಂಡ್ರೆ. ಹಿಂದಿನ ಪಂದ್ಯದಲ್ಲಿ 3 ವಿಕೆಟ್, ಈ ಪಂದ್ಯದಲ್ಲೂ 3 ವಿಕೆಟು. ಅದನ್ನು ಸದ್ಬಳಕೆ ಮಾಡ್ಕೋತಾರೆ ಅವಕಾಶವನ್ನು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸತ್ತಿಗೇರಿ ಅವ್ರಿಗೆ. ಅವ್ರದ್ದು ಕೂಡ ಒಳ್ಳೆ ಕ್ರೆಡಿಟ್ ಇದೆ. ನಿಧಿನಿ ಡಿ ಕ್ಲರ್ಕ್ ಅವರು ಆಫ್ರಿಕನ್ ಪ್ಲೇಯರು ನಮ್ಮ RCB ಪರವಾಗಿ ಬಾಲಿಂಗಲ್ಲೂ 2 ವಿಕೆಟು, ಬಾಲಿಂಗಲ್ಲೂ ಬ್ಯಾಟಿಂಗಲ್ಲೂ ಒಂದು 20 ರನ್ 17 ರನ್ ಹೊಡೆದಿರ್ತಾರೆ. ಸಮಾಧಾನಕರ ಗೆಲುವು. 118 ರನ್ ಅಂದರೆ 120 ರನ್ನು ತೆಗಿಯೋಕ್ಕಾಗಿಲ್ಲ ಗುಜರಾತ್ ಅವರಿಗೆ. ಇನ್ನೊಂದು ಬೇಸರದ ಸಂಗತಿ ಅಂದರೆ ನಿನ್ನೆ ಭಾರತ ವರ್ಷದ ಮೊದಲನೇ ಸರಣಿ ನ್ಯೂಜಿಲ್ಯಾಂಡ್ ವಿರುದ್ಧ ನೋಡಿ. ಹಿಂದೆ ಗೌತಮ್ ಗಂಭೀರ್ ಕೋಚಿಂಗಲ್ಲಿ ಹೋದ ವರ್ಷ ಬಂದ 3-0 ಟೆಸ್ಟಲ್ಲಿ ಸೋಲ್ತಾರೆ, ಅದು ನಮ್ಮ ದೇಶದಲ್ಲಿ. ಈ ವರ್ಷ 2-1 ಸರಣಿ ಸೋಲು. ಅದು ವರ್ಷದ ಮೊದಲ 15 ದಿನದ ಒಳಗಡೆ ಸರಣಿ ಸೋಲು. ಇನ್ನು 6 ತಿಂಗಳು ODI ಮ್ಯಾಚ್ಗಳಿರಲ್ಲ. ರೋಹಿತ್ ಅವರು ಈ ಸರಣಿಯಲ್ಲಿ ಫೇಲ್ ಆಗಿದ್ದಾರೆ. ಅದನ್ನು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅವಕಾಶ ಇದೆ ಅವರಿಗೆ ಇನ್ನು ಕಿಂಗ್ ಕೊಹ್ಲಿ ಅವರು ನಿನ್ನೆ ಆಟ ನೋಡಿದರೆ, ಅಬ್ಸರ್ವ್ ಮಾಡಿದರೆ ಅವ್ರು ಏನಾಗಿತ್ತು ಅಂದರೆ ಸ್ವಲ್ಪ ಎನರ್ಜಿ ಸ್ವಲ್ಪ ಕಡಿಮೆ ಆಗಿತ್ತು ಅನಿಸುತ್ತೆ ಅವರು. ಆದರೆ ಹೋಪ್ಸನ್ನು ಬಿಡಲಿಲ್ಲ, ಕೊನೆಯವರೆಗೂ ಪ್ರಯತ್ನ ಪಟ್ಟರು. ನಾಲಾಯಕ್ ಜಡೇಜಾ ಪ್ರಯೋಜನ ಇಲ್ಲ. ಅವನು ಅಟ್ಲೀಸ್ಟ್ ಒಂದು 20-30 ಬಾಲ್ ಸ್ಟ್ರೈಕಲ್ಲಿ ಇದ್ದಿದ್ದರೆ ಮ್ಯಾಚಿದ್ದು ಗತಿನೇ ಬೇರೆ ಹಾಕಿತ್ತು ನಿನ್ನೆ. ಇನ್ನು ವಿರಾಟ್ ಕೊಹ್ಲಿ ಅವರು ನ್ಯೂಜಿಲ್ಯಾಂಡ್ ವಿರುದ್ಧ 7ನೇ ಶತಕ ಬಾರಿಸ್ತಾರೆ. ಇದುವರೆಗೆ ವೀರೇಂದ್ರ ಸೆಹ್ವಾಗ್ ಹೆಸರಲ್ಲಿತ್ತು. ODIದಲ್ಲಿ 6 ಶತಕ ಅವ್ರ ಹೆಸರಲ್ಲಿತ್ತು. ಆಮೇಲೆ 1ನೇ ರ್ಯಾಂಕು ಮಿಚೆಲ್ ಅವರಿಗೆ ಕೇವಲ 1 ಪಾಯಿಂಟಲ್ಲಿ ಪೈಪೋಟಿ ಇನ್ನೂ ಮುಂದುವರಿದಿದೆ ಅಂತ ಹೇಳಬೇಕಾಗುತ್ತೆ. 35 ವೆನ್ಯೂನಲ್ಲಿ ಸೆಂಚುರಿ ಹೊಡೆದಿದ್ದಾರೆ.